ರಾಶಿಗನುಸಾರ ಅದೃಷ್ಟ ಸಮಯವಿದು. ಈ ಟೈಮಲ್ಲಿ ಈ ರಾಶಿಯವರು ಅಂದುಕೊಂಡಿದ್ದು ನಡೆಯುತ್ತೆ. ಹೌದು, ಕೆಲವು ಸಮಯ ಕೆಲವು ರಾಶಿಯವರಿಗೆ ಅನುಕೂಲ ಸಮಯ ಆಗಿರ್ತದೆ. ನಿಮ್ಮ ರಾಶಿಗೆ ಅದೃಷ್ಟದ ಸಮಯ ಯಾವುದು ಅನ್ನೋದನ್ನ ನೀವು ತಿಳಿಯಬೇಕು. ಆ ಸಮಯದಲ್ಲಿ ನೀವು ಹೇಳಿದ ಹಾಗೆ ನಡೆಯುವ ಸಾಧ್ಯತೆ ಹೆಚ್ಚಿರ್ತದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಚಾರಗಳನ್ನ ಒಬ್ಬ ಮನುಷ್ಯ ಹಾಗೂ ಆತನ ರಾಶಿಗೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಹಾಕಲಾಗ್ತದೆ. ಇನ್ನು ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ 12 ರಾಶಿಗಳಿಗೂ ಕೂಡ ಅವರದ್ದೇ ಆದಂತಹ ಶುಭ ಸಮಯ ಎಂಬುದು ನಿಗದಿಯಾಗಿರ್ತದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 12 ರಾಶಿಗಳ ಶುಭ ಸಮಯ ಯಾವುದು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಮೇಷ ರಾಶಿ, ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಈ ಮೇಷ ರಾಶಿಯವರಿಗೆ ಶುಭ ಸಮಯ ಯಾವುದಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆ 20 ನಿಮಿಷದಿಂದ 11 ಗಂಟೆ 15 ನಿಮಿಷ. ಈ ಬೆಳಗಿನ ಸಮಯಗಳು ಮೇಷ ರಾಶಿಯವರಿಗೆ ಅತ್ಯಂತ ಅದೃಷ್ಟ ತರುವಂತಹ ಸಮಯ ಆಗಿದ್ದು, ವಿಶೇಷವಾಗಿ ಈ ಕಾಲಾವಧಿಯಲ್ಲಿ ಸಾಕಷ್ಟು ಕೆಲಸಗಳು ಯಶಸ್ವಿಯಾಗ್ತವೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕೂಡ ನಿಮಗೆ ಇನ್ನಷ್ಟು ಹೆಸರನ್ನ ತಂದುಕೊಡ್ತದೆ. ವೃಷಭ ರಾಶಿ, ವೃಷಭ ರಾಶಿಯವರು ತಮ್ಮ ದಿನಚರಿಯಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳ ಪ್ಲಾನ್ ಮಾಡಿದ್ರೆ ಅವರು ಅದನ್ನ ಬೆಳಗ್ಗೆ 10 ಗಂಟೆ 58 ನಿಮಿಷದಿಂದ ಪ್ರಾರಂಭಿಸಿ ಮಧ್ಯಾಹ್ನ 12 ಗಂಟೆ 53 ನಿಮಿಷದ ಒಳಗೆ ಇಟ್ಕೊಳ್ಳೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದಿಂದ ಹೊರಬರುವಂತಹ ಫಲಿತಾಂಶ ಕೂಡ ನಿಮಗೆ ತೃಪ್ತಿ ನೀಡುವ ರೀತಿಯಲ್ಲಿ ಇರುತ್ತದೆ. ಮಿಥುನ ರಾಶಿ, ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯತನ್ನ ಪಡೆಯಲು ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಧ್ಯಾಹ್ನ 12 ಗಂಟೆ 55 ನಿಮಿಷದಿಂದ 1 ಗಂಟೆ 40 ನಿಮಿಷದ ಒಳಗೆ ಮಾಡಬೇಕು. ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇರುತ್ತದೆ ಹಾಗೂ ನಿರ್ಧಾರವನ್ನು ಕೂಡ ಈ ಶುಭ ಸಮಯದಲ್ಲಿ ತೆಗೆದುಕೊಳ್ಳುವುದು ಒಳ್ಳೆಯದು. ಕರ್ಕಟಕ ರಾಶಿ, ಒಂದು ವೇಳೆ ಕರ್ಕಟಕ ರಾಶಿಯವರು ಯಾವುದೇ ಹೊಸ ಪ್ಲಾನಿಂಗ್ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಅತಿಥಿಗಳನ್ನ ಮನೆಗೆ ಕರೆಸಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅವರನ್ನ ಮಧ್ಯಾಹ್ನ 1 ಗಂಟೆ 13 ನಿಮಿಷದಿಂದ 2 ಗಂಟೆ 15 ನಿಮಿಷದ ಒಳಗೆ ಕರೆಸ್ಕೊಳ್ಳಿ. ಅಥವಾ ಯಾವುದಾದ್ರೂ ಕೆಲಸವನ್ನ ಈ ಸಮಯದಲ್ಲಿ ಪ್ರಾರಂಭ ಮಾಡಿ, ಶುಭ ಫಲಿತಾಂಶ ಸಿಗ್ತದೆ. ಸಿಂಹ ರಾಶಿ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರಿಗೆ ಶುಭ ಸಮಯ ಎಂಬುದಾಗಿ ಪರಿಗಣಿಸಲಾಗ್ತದೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ಏನೇ ಕೆಲಸ ಮಾಡಿದ್ರು ಕೂಡ ಅದು ಅವರಿಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತದೆ. ನೀವು ಪೂರ್ತಿ ಮಾಡಬೇಕು ಅಂದ್ಕೊಂಡ ಕೆಲಸಗಳನ್ನ ಪ್ರಾರಂಭ ಮಾಡೋದಕ್ಕೆ ಇದು ಸೂಕ್ತ ಸಮಯವಾಗಿದೆ. ಕನ್ಯಾ ರಾಶಿ, ಬೆಳಗ್ಗೆ 7 ಗಂಟೆ 5 ನಿಮಿಷದಿಂದ 8 ಗಂಟೆ 15 ನಿಮಿಷದ ಸಮಯ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಆಗಿರುತ್ತದೆ. ಒಂದು ವೇಳೆ ನೀವು ಯಾವುದಾದ್ರೂ ಹೊಸ ಕಾರ್ಯಕ್ರಮವನ್ನು ಅಥವಾ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಹಾಕೊಂಡಿದ್ರೆ ಇದು ನಿಮಗೆ ಅತ್ಯಂತ ಶುಭ ಸಮಯ. ಹೊಸ ಉದ್ಯಮವನ್ನ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರೆ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಸುರಿಮಳೆ ಪ್ರಾರಂಭವಾಗ್ತದೆ. ತುಲಾ ರಾಶಿ, ಯಾವುದೇ ಕೆಲಸದಲ್ಲಿ ತುಲಾ ರಾಶಿಯವರಿಗೆ ಉತ್ತಮ ಫಲಿತಾಂಶ ಸಿಗಬೇಕು ಎನ್ನುವಂತಹ ಆಸೆ ಇದ್ರೆ ಅವರು ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದ ಪ್ರಕಾರ ಶುಭ ಸಮಯ ಸಂಜೆ 4 ಗಂಟೆ 40 ನಿಮಿಷದಿಂದ 5 ಗಂಟೆ 15 ನಿಮಿಷ ಒಳಗೆ ಕೆಲಸವನ್ನ ಮಾಡಿ ಮುಗಿಸ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಯೋಜನೆ ಹಾಕಿ ಪ್ರಾರಂಭಿಸಿದ್ರೆ ಆ ಕೆಲಸ ಪರಿಪಕ್ವವಾಗಿ ಪೂರ್ಣಗೊಳ್ಳುತ್ತದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ತಮ್ಮ ಶುಭ ಸಮಯದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಅವರಿಗೆ ಆ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗ್ತದೆ ಹಾಗೂ ಆ ಕೆಲಸದಿಂದ ಬರುವಂತಹ ಫಲಿತಾಂಶ ಕೂಡ ಅವರ ಪರವಾಗಿ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಸಮಯ ಯಾವುದಪ್ಪ ಅಂದ್ರೆ ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 15 ನಿಮಿಷದವರೆಗೂ ಇರ್ತದೆ. ಧನುರಾಶಿ, ಧನುರಾಶಿಯವರ ಅತ್ಯಂತ ಅದೃಷ್ಟದ ಸಮಯ ಅಂದ್ರೆ ಮಧ್ಯಾಹ್ನ 3 ರಿಂದ ಸಂಜೆ 4 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧನುರಾಶಿಯವರು ಯಾವುದೇ ಕೆಲಸಗಳನ್ನ ಪ್ರಾರಂಭ ಮಾಡಿದ್ರು ಕೂಡ ಅವುಗಳು ಎಷ್ಟೇ ಕಷ್ಟ ಇದ್ರೂ ಸುಲಭ ರೂಪದಲ್ಲಿ ಮಾಡಿ ಮುಗಿಸಬಹುದು. ಇದು ಧನುರಾಶಿಯವರ ಅತ್ಯಂತ ಅದೃಷ್ಟವಾದ ಸಮಯ. ಮಕರ ರಾಶಿ, ಮಕರ ರಾಶಿಯವರು ತಮ್ಮ ಕೆಲಸಗಳಲ್ಲಿ ಅದ್ಭುತ ವಿಜಯವನ್ನು ಸಾಧಿಸಬೇಕು ಎನ್ನುವಂತಹ ಆಸೆ ಇದ್ರೆ ಅವರು ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದ ಪ್ರಕಾರ ಸಂಜೆ 5 ಗಂಟೆ 45 ನಿಮಿಷದಿಂದ 6 ಗಂಟೆ 30 ನಿಮಿಷದ ಒಳಗೆ ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಈ ಸಂದರ್ಭದಲ್ಲಿ ಮಕರ ರಾಶಿಯವರು ತಮ್ಮ ಗುರಿಯನ್ನ ಸುಲಭ ರೂಪದಲ್ಲಿ ಹಾಗೂ ವೇಗವಾಗಿ ತಲುಪಲು ಸಾಧ್ಯವಾಗಬಹುದಾಗಿದೆ. ಕುಂಭರಾಶಿ, ಕುಂಭರಾಶಿಯವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕಾಗಿ ತಮ್ಮ ಶುಭ ಸಮಯ ಆಗಿರುವಂತಹ ಸಂಜೆ 6 ಗಂಟೆ 25 ನಿಮಿಷದಿಂದ 7 ಗಂಟೆ 18 ನಿಮಿಷದ ಒಳಗೆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಒಂದು ವೇಳೆ ನೀವು ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಕೈ ತುಂಬಾ ಲಾಭವನ್ನು ಪಡೆದುಕೊಳ್ಳಬಹುದು. ಮೀನರಾಶಿ, ಮೀನರಾಶಿಯವರು ಶುಭ ಸಮಯ ಮಧ್ಯಾಹ್ನ 11 ರಿಂದ 12 ಗಂಟೆಯ ನಡುವೆ ಆಗಿರ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯವರು ಈ ಶುಭ ಸಮಯವನ್ನು ಹೊಂದಿರುತ್ತಾರೆ ಹಾಗೂ ಮೀನರಾಶಿಯವರು ಈ ಸಂದರ್ಭದಲ್ಲಿ ಅದೃಷ್ಟವನ್ನು ತಮ್ಮ ಜೊತೆಗೆ ಹೊಂದಿರುತ್ತಾರೆ. ಹೀಗಾಗಿ ಪ್ರತಿಯೊಂದು ಕೆಲಸಗಳಲ್ಲಿ ಅವರ ಫಲಿತಾಂಶ ಗೆಲುವಿನದ್ದಾಗಿರುತ್ತದೆ. ಧನ್ಯವಾದಗಳು.